ಟೀಕೆಗಳು ಬರ್ತವೆ, ಆ ಟೀಕೆಗಳನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ ಅಂತ? ದೇಸ್ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಹೋಲ್ ದಿಸ್ ಥಿಂಗ್. ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಪ್ರಮುಖವಾಗಿ ವೃತ್ತಿಪರತೆಯನ್ನು ನೀವು ಬೆಳೆಸ್ಕೊಂಡಿದ್ರೆ, ವೃತ್ತಿಪರ ಅಧಿಕಾರಿಗಳಿದ್ದರೆ, ಮತ್ತು ಯಾವುದೇ ಒಂದು ಅಜೆಂಡಾಗಳಿಲ್ಲದೆ ಇದ್ದರೆ, ಯಾವುದೇ ಆಸೆ ಆಮಿಷಗಳು ಅಥವಾ ಅಜೆಂಡಗಳು ಇಲ್ಲದೇ ಇದ್ದರೆ, ಒನ್ಸ್ ಇಫ್ ಯು ಮೇಂಟೈನ್ ಯುವರ್ ಕಾನ್ಷಿಯನ್ಸ್ ಕ್ಲಿಯರ್, ಅಂದರೆ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಸರಿಯಾಗಿ ಇಟ್ಕೊಂಡಿದ್ರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ಈ ರೀತಿಯ ಟೀಕೆ ಟಿಪ್ಪಣಿಗಳಿಗೆ ಅಷ್ಟು ಇದು ಬೆಲೆ ಬರೋದಿಲ್ಲ. ಮನೆಯವ್ರಿಗೆ ಹೇಗೆ ಸಮಯ ಕೊಡ್ತೀರಿ ಸರ್? ಅದು ಕಷ್ಟಕರವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಈಗ ನೀವೇ ಹೇಳಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿ 24/7 ನಾವು ಕೆಲಸ ಮಾಡಬೇಕಾಗ್ತದೆ ಅಂಥೇಳಿ. ಹೀಗಾಗಿ ಬರೀ ನಂದು ಒಬ್ಬಂದೇ ಪ್ರಶ್ನೆ ಅಲ್ಲ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಿದೆ ಅದು ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಮೇಲೆ ಇರ್ತಕ್ಕಂಥ ಮೇಲ್ದರ್ಜೆ ಅಧಿಕಾರಿಗಳಲ್ಲಿ ಅಷ್ಟೇ ಅಲ್ಲದೆ ಈವನ್ ಠಾಣಾ ಮಟ್ಟದಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರು ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ, ಅಂದರೆ ಕೆಲಸ ಮತ್ತು ಈ ಕುಟುಂಬ ಅವುಗಳ ಒಂದು ಬ್ಯಾಲೆನ್ಸನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿಯೂ ಮುಖ್ಯವಾಗಿ ಇತ್ತೀಚೆಗೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಇಲಾಖೆಯನ್ನು ಸೇರಬೇಕು ಅಂತ ಒಂದು ಭಾವನೆಯನ್ನು ಅಥವಾ ಧೋರಣೆಯನ್ನು ಹೊಂದಿದೆ. ಅವರು ಬಂದಾಗ ಇನ್ನೂ ಹೆಚ್ಚು ಒತ್ತಡ ಅವರ ಮೇಲೆ ಬೀಳ್ತದೆ. ಇದನ್ನು ಒಂದು ದೃಷ್ಟಿಯಿಂದ ಹೇಳೋದಾದರೆ ಇಲಾಖೆ ಇದನ್ನು ಗಮನಿಸಿದೆ, ಗುರುತಿಸಿದೆ. ಇದಕ್ಕೆ ಪರಿಹಾರಗಳನ್ನು ಕೂಡ ನಾವು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಗರದ ಇದರಲ್ಲಿ ಹೇಳೋದಾದರೆ, ವಿ ಹ್ಯಾವ್ ವಾಟ್ ಆರ್ ಕಾಲ್ಡ್ ಆಸ್ ವೆಲ್ ಬೀಯಿಂಗ್ ಆಫೀಸರ್ಸ್ ಆರ್ ಈ ಆಪ್ತ ಸಮಾಲೋಚಕರು ಅಂತ ಹೇಳಿ ಕೆಲವು ಈ MSc ಸೈಕಾಲಜಿ ಅಥವಾ PhD ಮಾಡಿದವರನ್ನು ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ನಗರದಲ್ಲಿ. ಸೊ ಅವರು ಎಲ್ಲ ಠಾಣೆಗಳಿಗೆ ಭೇಟಿ ನೀಡ್ತಾ ಇರ್ತಾರೆ, ಎಲ್ಲ ಸಿಬ್ಬಂದಿಗಳಿಗೆ ಮಾತನಾಡ್ತಾ ಇರ್ತಾರೆ, ಕೆಲವೊಂದು ಕೌನ್ಸಿಲಿಂಗ್ ಸೆಷನ್ಸ್ಗಳನ್ನು ತಗೊಳ್ತಾರೆ, ಟ್ರೈನಿಂಗ್ ಸೆಷನ್ಸ್ಗಳನ್ನು ತಗೊಳ್ತಾರೆ. ಜೊತೆಗೆ ಅವರ ವಿಸಿಟಿಂಗ್ ಕಾರ್ಡನ್ನು ನಾವು ಎಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಕೊಟ್ಟಿದ್ದೀವಿ. ಯಾರಿಗಾದರೂ ಏನಾದರೂ ಕಾರಣದಿಂದ ಒಂದು ರೀತಿ ಡಿಪ್ರೆಷನ್ ಆಯಿತು, ಬೇಜಾರಾಯಿತು, ಮನಸ್ಸಿಗೆ ಖಿನ್ನತೆ ಉಂಟಾಗಿದೆ, ಅಥವಾ ಮನೆಯಲ್ಲಿ ಏನೋ ಸಾವಾಗಿದೆ, ಅದರಿಂದಾಗಿ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದಾವೆ, ಕೌಟುಂಬಿಕ ಕಲಹಗಳಿದ್ದಾವೆ, ಅಂಥ ಸಂದರ್ಭಗಳಲ್ಲಿ ಏನಾದರೂ ಇದ್ದರೆ ಅವರು ಆಪ್ತ ಸಮಾಲೋಚಕರೇನಿದ್ದಾರೆ ಅಥವಾ ಕೌನ್ಸಿಲರ್ಸ್ ಏನಿದ್ದಾರೆ ಅವರನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಅವರ ಇದರ ಐಡೆಂಟಿಟಿಯನ್ನು ಇದನ್ನು ಕಾನ್ಫಿಡೆನ್ಷಿಯಲ್ ಇಡಲಾಗ್ತದೆ. ಈವನ್ ಅವರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಅದರ ಗಮನವನ್ನು ಕೊಡೋದಿಲ್ಲ. ಸೊ ಅದಾದ ನಂತರ ಅವ್ರಿಗೆ ಏನಾದರೂ ಕೌನ್ಸಿಲಿಂಗ್ ಸೆಷನ್ ಬೇಕಾದರೆ ಕೌನ್ಸಿಲಿಂಗ್ ಮಾಡ್ತಾರೆ, ಏನಾದರೂ ಇದು ಬೇಕಾದರೆ ಟ್ರೀಟ್ಮೆಂಟ್ ಬೇಕಾದರೆ ಟ್ರೀಟ್ಮೆಂಟ್ಗೆ ಅವಕಾಶ ಮಾಡಿ ಕೊಡ್ತೇವೆ. ಸೊ ಹೀಗಾಗಿ ಅದನ್ನು ಖಂಡಿತವಾಗಿಯೂ ಎಲ್ಲ ದೃಷ್ಟಿಯಿಂದ ನಾವು ಅದನ್ನು ಗಮನಿಸಿದ್ದೇವೆ ಮತ್ತು ಅದರಿಂದ ಪರಿಹಾರವನ್ನು ಮಾಡಲಿಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಆದರೂ ಕೂಡ ನೀವು ಹೇಳಿದಾಗೆ ವರ್ಕ್ ಪ್ರೆಷರ್ ಇಸ್ ಡೆಫಿನೆಟ್ಲಿ ದೇರ್ ಇನ್ ಆನ್ ದ ಡಿಪಾರ್ಟ್ಮೆಂಟ್. ಓಕೆ, ಕಡೆ ಪ್ರಶ್ನೆ ಸರ್, ಪೊಲೀಸ್ ಅಂದರೆ ಭಯ ಇರಬೇಕಾ, ವಿಶ್ವಾಸ ಬರಬೇಕಾ ಜನಕ್ಕೆ? ಪೊಲೀಸರು ಅಂತ ಹೇಳಿದ್ರೆ ಭಯದ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇತ್ತು ಒಂದು ರೀತಿಯಲ್ಲಿ ಭಯ, ಫಿಯರ್ ಸೈಕಾಸಿಸ್, ಪೊಲೀಸ್ ಅಂದರೆ ಹೆದರ್ತಕ್ಕಂಥ. ಇತ್ತೀಚಿನ ದಿನಗಳಲ್ಲಿ ಅದಿಲ್ಲ. ಬಟ್ ಪೊಲೀಸರು ಅಂತ ಹೇಳಿದ್ರೆ ಗೌರವ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಬೇಕಾದ್ರೆ ಅದಕ್ಕೋಸ್ಕರ ನಾವು ಪೊಲೀಸ್ ಠಾಣೆಗಳೀಗ ಬರ್ತದೆ, ಕಾನೂನನ್ನು ಗೌರವಿಸೋರನ್ನು ನಾವು ಆಧರಿಸುತ್ತೇವೆ ಅಂತ. ರೆಸ್ಪೆಕ್ಟ್ ಅಲ್ಲ, ರೆಸ್ಪೆಕ್ಟ್ ದ ಪೊಲೀಸ್, and then only you will gain respect from us also. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.